ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸಭೆ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ ಅವರ ಸಹಯೋಗದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪಟ್ಟಣದ ವಿದ್ಯಾನಗರದ ಸ್ವಾಮಿ ವಿವೇಕಾನಂದ ಶಾಲಾ ಆವರಣದಲ್ಲಿ ಅಭಿವೃದ್ಧಿ ವೇದಿಕೆಯ ಆಶ್ರಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ತಾಲೂಕಿಗೆ ಹೆಸರು ತಂದ ವಿದ್ಯಾನಗರದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಪಾಲಕರಿಗೆ ಮತ್ತು ಶಾಲೆಗೆ ಕೀರ್ತಿ ತರುವಂತಾಗುತ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸಮಾಜದ ಕರ್ತವ್ಯ ಎಂದರು. ಅಲ್ಲದೆ ಮುಂದಿನ ವಿದ್ಯಾರ್ಥಿಗಳಿಗೆ ಅವರ ಮಾರ್ಗದರ್ಶನ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಯಾಕಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿಗಳು ನಡೀತೈತಂದ್ರೆ ಇಲ್ಲಿ ಎಲ್ಲ SSLC ವಿದ್ಯಾರ್ಥಿಗಳು ಇದ್ದೀರಿ, ಆಲ್ಮೋಸ್ಟ್ ಆಲ್ ಅವರಿಗೆ ಅವರು ಮಾರ್ಗದರ್ಶಕರು. ಮಾಡಲ್ ಹೆಂಗೆ ಅವರು SSLC PUCಯಲ್ಲಿ ಹೆಚ್ಚು ಅಂಕಗಳನ್ನು ತೊಗೊಂಡ್ರು ಅಂತ ಅವರ ಒಂದು ಅನಿಸಿಕೆ ಕೇಳೋದಾಗಲಿ, ಗುರುಗಳ ಮಾತಾಡೋದಾಗಲಿ ಅವ್ರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಆಗ್ತಾನೋ ಉದ್ದೇಶದಿಂದ ಇಮಿಡಿಯೇಟ್ ಆಗಿ ನಾವು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯರಾದ AV ಹಳ್ಳಿಕೇರಿ ಮತ್ತು CS ಅರಸನಾಳ ಅವರು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಹಾರೈಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಈ ವೇಳೆ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮಳಾದ ಕಾವ್ಯ ಉಪ್ಪಾರ, ದೀಪಿಕಾ ಕರಡಿ, ಗಾಯತ್ರಿ ಹಂಪಿ, ಹರ್ಷವರ್ಧನ ತಿಗರಿ ಮತ್ತು ನಂದೀಶ ಹಾಗೂ PUCಯಲ್ಲಿ ಅಂಕ ಗಳಿಸಿದ ನಮ್ರತಾ ಜೋಗಿ, ದಿವ್ಯಾ ಕರಡಿ ಇವರುಗಳನ್ನು ಸನ್ಮಾನಿಸಲಾಯಿತು. ನಮ್ರತಾ ಜೋಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಯಲ್ಲಪ್ಪ ಕರಡಿ, ಸೋಮಣ್ಣ ಹಂಚಿನಾಳ, ಪಾಲಾಕ್ಷ ಗಣದಿನ್ನಿ, ಯಮನೂರಪ್ಪ ಉಪ್ಪಾರ, ಮೋಹನ ಹಂಪಿ, ಎ ಮಂಜುನಾಥ, NT ತಿಕಾಲಿ, ಉಡಚಪ್ಪ ತಿಗರಿ, CC ಹಿರೇಮಠ, ಜಗದೀಶ ಗೌರಾಳ, SV ಪಾಟೀಲ್, ಮುಖ್ಯೋಪಾಧ್ಯಾಯ ದೇವರೆಡ್ಡಿ ಇಮ್ರಾಪುರ ಮುಂತಾದವರು ಇದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.